ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೇಷನ್ ಕಾರ್ಡ್ ಇರೋಂಥವ್ರಿಗೆ ಎರಡು ಹೊಸ ಬಿಗ್ ಅಪ್ಡೇಟ್ ಬಂದಿದೆ. ಏನು ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು. ಹೌದು, ನಮ್ಮ KH ಮುನಿಯಪ್ಪ ಅವರೇ ಒಂದು ಲೇಟೆಸ್ಟ್ ಅಪ್ಡೇಟ್ನ ಕೊಟ್ಟಿದ್ದು. ಒಂದು ತಿಂಗಳು ಒಳಗಡೆ ನೀವು ಒಂದು ಕೆಲಸನ ಮಾಡಬೇಕು. ಅದು ಮಾಡಿಲ್ಲ ಅಂದರೆ ಕಂಪ್ಲೀಟ್ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ, ನಿಮಗೆ ಅಕ್ಕಿ ಕೂಡ ಸಿಗೋದಿಲ್ಲ. ಹಾಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ಆಗಸ್ಟ್ 1ನೇ ತಾರೀಕಿಂದ ನಿಮಗೆ ದಿನಸಿ ಕಿಟ್, ಇಂದಿರಾ ಕಿಟ್ನ ಕೊಡುವಂತಹ ಒಂದು ಯೋಜನೆ ಜಾರಿಗೆ ಬರುತ್ತೆ ಅನ್ನೋ ಒಂದು ಎಲ್ಲ ಕಡೆ ನ್ಯೂಸ್ ಕೂಡ ಹರಿದಾಡ್ತಾ ಇದೆ. ಈ ಎರಡರ ಬಗ್ಗೆ ನಾನು ಇವತ್ತು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಎರಡೂ ಕೂಡ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕಂಪ್ಲೀಟ್ ಆಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂತಹ ಒಂದು ಸೂಚನೆನ ನಮ್ಮ KH ಮುನಿಯಪ್ಪ ಅವರು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಬಹಳಷ್ಟು ಬಾರಿ ಹೇಳಿದ್ದಾರೆ. ಈಗ ಫೈನಲ್ ಒಂದು ಲಾಸ್ಟ್ ಅವಕಾಶನ ಕೊಡ್ತಿದ್ದೀವಿ, ಪ್ರತಿಯೊಬ್ಬರು ಕೂಡ ಈ ಕೆಲಸನ ಮಾಡಬೇಕು, ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತೀವಿ ಅಂತ ನಿನ್ನೆ ಮೈಸೂರಲ್ಲಿ KH ಮುನಿಯಪ್ಪ ಅವರು, ಆಹಾರ ಇಲಾಖೆಯ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರೇ ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನಿದು ವಿಷಯ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ನೋಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗಳನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಹಾಗೆ ಬೇರೆ ಯಾವ್ದಾದ್ರು ಯೋಜನೆ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಅದನ್ನು ನೀವು ಕಮೆಂಟ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಪ್ರಯತ್ನನ ಪಡ್ತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ರೇಷನ್ ಕಾರ್ಡ್ ಇರೋರಿಗೆ ಮೊದಲನೇ ಅಪ್ಡೇಟ್ ಬಂದು ಆಗಸ್ಟ್ 1ನೇ ತಾರೀಕಿಂದ ಇಂದಿರಾ ಕಿಟ್ನ ಕೊಡ್ತೀವಿ ಅಂತ ಒಂದಷ್ಟು ಕಡೆ ನ್ಯೂಸ್ಗಳು ಹರಿದಾಡ್ತಾ ಇದೆ, ಮುಖ್ಯವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ. ಅದರಲ್ಲೂ ಕೂಡ ಯೂಟ್ಯೂಬ್ಗಳಲ್ಲಿ ಆಗಸ್ಟ್ 1ನೇ ತಾರೀಕಿಂದ ಜುಲೈ 20ನೇ ತಾರೀಕಿಂದ ಜುಲೈ 25ನೇ ತಾರೀಕಿಂದ ಜುಲೈ 10ರಿಂದ ಇಂದಿರಾ ಕಿಟ್ ಕೊಡುತ್ತೆ. ಅದರಲ್ಲಿ ನಿಮಗೆ 1 kg ತೊಗರಿಬೇಳೆ, 1 kg ಎಣ್ಣೆ, ಹಾಗೆ ಕಾಫಿ ಪುಡಿ, ಟೀ ಪುಡಿ, ಉಪ್ಪು, ಸಕ್ಕರೆ ಎಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದೆಯಾ, ಯಾರಾದರೂ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಯಾರು ಕೂಡ ಇದ್ರ ಬಗ್ಗೆ ಹೇಳಿಲ್ಲ. ಇದಕ್ಕಿಂತ ಮುಂಚೆನೇ ಒಂದು ತಿಂಗಳ ಹಿಂದೆ ಈಗ 5 kg ಹೆಚ್ಚುವರಿ ಅಕ್ಕಿ ಏನು ಕೊಡ್ತಾ ಇದ್ದಾರೆ, 10 kgಲಿ 5 ಕೇಂದ್ರ ಸರ್ಕಾರದ ಕಡೆಯಿಂದ, 5 ರಾಜ್ಯ ಸರ್ಕಾರದ ಕಡೆಯಿಂದ ನಾವು ಕೊಡ್ತಿರೋ 5 kg ಅಕ್ಕಿ ಬದಲು ಇಂದಿರಾ ಕಿಟ್ನ ಕೊಟ್ಬಿಡ್ತೀವಿ, ಜನಕ್ಕೆ ಉಪಯೋಗ ಆಗುತ್ತೆ. ಈಗ ತೊಗರಿಬೇಳೆ 1 kg, ಎಣ್ಣೆ 1 kg, ಸಕ್ಕರೆ 1 kg ಇದೆಲ್ಲ ಸೇರಿಸಿದ್ರೆ 250ಕ್ಕಿಂತ ಜಾಸ್ತಿ 300 ರೂಪಾಯಿವರೆಗೂ ಖರ್ಚು ಮಹಿಳೆಯರಿಗೆ ಬೇರೆ ಕಡೆ ಆಗುತ್ತೆ. ಬಟ್ ನಾವೇ ಕೊಟ್ಬಿಟ್ರೆ ಅವ್ರಿಗೆ ಅಷ್ಟು ದುಡ್ಡು ಉಳಿಯುತ್ತೆ. ಎಕ್ಸ್ಟ್ರಾ ಅಕ್ಕಿ ಕೊಡ್ತಾ ಇರೋದ್ರಿಂದ ಕೆಲವರಿಗೆ 70 kg 50 kg ಅಕ್ಕಿ ಹೋಗ್ತಾ ಇದೆ, ಅವ್ರು ಅಷ್ಟು ಏನು ಖರ್ಚು ಮಾಡ್ತಿಲ್ಲ, ಕಾಳಸಂತೆಯಲ್ಲಿ ಮಾರ್ಕೊಂತಾ ಇದ್ದಾರೆ. ಮಾರ್ಕೆಟ್ಗಳಲ್ಲಿ ಅದನ್ನ 16 ರೂಪಾಯಿ 15 ರೂಪಾಯಿ ಹಿಂಗೆ ಅಕ್ಕಿನ ಮಾರ್ಕೊಂತಾ ಇದ್ದಾರೆ. ಅದ್ರ ಬದಲು ಇಂದಿರಾ ಕಿಟ್ನ ಕೊಡ್ತೀವಿ ಅಂತ ಘೋಷಣೆನ ಮಾಡಿದ್ರು. ಇದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನೂ ಕೂಡ ಸಿಕ್ಕಿಲ್ಲ. ಬಟ್ ಕೆಲವು ಯೂಟ್ಯೂಬ್ ಚಾನಲ್ಗಳು ಏನು ಮಾಡ್ತಾ ಇದೆ ಅಂದರೆ ಆಗಸ್ಟ್ 1ನೇ ತಾರೀಕಿಂದ ಕೊಡ್ತಾರೆ, ಜುಲೈ 20ನೇ ತಾರೀಕಿಂದ ಕೊಡ್ತಾರೆ, ಇವತ್ತೇ ಜುಲೈ 20, ಇಂದಿರಾ ಕಿಟ್ನ ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಅಪ್ಡೇಟ್ ಇದೆ. ರಾಜ್ಯ ಸರ್ಕಾರ ನಿನ್ನೆ ಕೂಡ KH ಮುನಿಯಪ್ಪ ಅವರು ರೇಷನ್ ಕಾರ್ಡ್ ಇರೋರಿಗೆ ಒಂದು ಮುಖ್ಯವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಗಲೂ ಕೂಡ ಅವರು ಇಂದಿರಾ ಕಿಟ್ ಬಗ್ಗೆ, ದಿನಸಿ ಕಿಟ್ ಬಗ್ಗೆ ಏನೂ ಹೇಳೇ ಇಲ್ಲ. ಸೊ ಅದೊಂದು ಫೇಕ್ ಇನ್ಫಾರ್ಮೇಷನ್, ಅದ್ರ ಬಗ್ಗೆ ಸದ್ಯಕ್ಕೆ ತಲೆ ಕೆಡಿಸ್ಕೋಬೇಡಿ. ಮುಂದಿನ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೆಕ್ಸ್ಟ್ ವಿಚಾರ ಬಂದು ಎರಡನೇ ಅಪ್ಡೇಟು, ರೇಷನ್ ಕಾರ್ಡ್ ಇರೋರಿಗೆ KH ಮುನಿಯಪ್ಪ ಅವರು ನಿನ್ನೆ ಏನು ಹೇಳಿದ್ದಾರೆ ಮೈಸೂರಲ್ಲಿ ಅಂತ ನೋಡೋದಾದರೆ ನೋಡಿ, ಮೈಸೂರು ವಿಭಾಗದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಆಹಾರ ಮತ್ತು ನಾಗರಿಕ ಇಲಾಖೆಯ ಸಚಿವರಾದಂತಹ KH ಮುನಿಯಪ್ಪ ಅವರು ಬಹುಮುಖ್ಯ ಸೂಚನೆಗಳನ್ನ ನೀಡಿದ್ದಾರೆ. ಅದರಲ್ಲಿ ಏನಪ್ಪಾ ಅಂದರೆ ಪ್ರತಿಯೊಬ್ಬ ರೇಷನ್ ಕಾರ್ಡ್ ಹೊಂದಿರೋ ವ್ಯಕ್ತಿಯು ತಮ್ಮ ಮಾಹಿತಿಯನ್ನು ಸರಿಯಾಗಿ ದಾಖಲಿಸಬೇಕು. ಅಕ್ರಮವಾಗಿ ಹೊಂದಿದ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗುತ್ತದೆ ಹಾಗೂ ನಿಜವಾದ ಫಲಾನುಭವಿಗಳಿಗೆ ಮಾತ್ರ ಸರ್ಕಾರಿ ಸೌಲಭ್ಯ ಒದಗಿಸೋಕ್ಕೋಸ್ಕರ ಈ KYCನ ಅತ್ಯಂತ ಅವಶ್ಯಕವಾಗಿ ನೀವು ಮಾಡಲೇಬೇಕಾಗಿದೆ. ಇದರಿಂದ ಡೂಪ್ಲಿಕೇಟ್ ಕಾರ್ಡ್ಗಳು, ಅಕ್ರಮವಾಗಿ ಡೂಪ್ಲಿಕೇಟ್ ಹೊಂದಿರುವಂತಹ ಹಕ್ಕುದಾರರು, ನಕಲಿ ಹೆಸರಿನಲ್ಲಿ ಸೌಲಭ್ಯ ಪಡೆಯುವವರ ವಿರುದ್ಧ ಕಾರ್ಯವೈಖರಿಗೆ ನಾವು ನಡೆಸಲು ಸಹಾಯ ಆಗುತ್ತೆ. ಯಾರ್ಯಾರು ಎಲಿಜಿಬಲ್ ಇಲ್ಲದೆ ಇರೋರೆಲ್ಲ ಕೂಡ ರೇಷನ್ ಕಾರ್ಡ್ ಹೊಂದಿರ್ತಾರಲ್ಲ ಅಂಥವ್ರ ಡೀಟೇಲ್ಸ್ ನಮಗೆ ಸಿಗುತ್ತೆ, ಅವ್ರನ್ನ ಕ್ಯಾನ್ಸಲ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಾವು ಸುಮಾರು ಸಲ ನಿಮಗೆ ರೇಷನ್ ಕಾರ್ಡ್ಗೆ ಈ KYC ಮಾಡಿಸೋದಕ್ಕೆ ಅವಕಾಶನ ಕೊಟ್ಟಿದ್ದೀವಿ, ಆದರೆ ಇಲ್ಲಿವರೆಗೂ ಕೂಡ ಸುಮಾರು ಲಕ್ಷದಷ್ಟು ಜನ KYCನ ಮಾಡಿಸ್ಕೊಂಡಿಲ್ಲ. ಸೊ ಒಂದೇ ಒಂದು ತಿಂಗಳ ಅವಕಾಶನ ನಾವು ಕೊನೆಯದಾಗಿ ನಿಮಗೆ ಕೊಡ್ತಾ ಇದ್ದೀವಿ. ಈ ಒಂದು ತಿಂಗಳಲ್ಲಿ ನೀವು ಈ KYCನ ಮಾಡಿಸ್ಕೊಂಡೇ ಹೋಗದೆ ನಿಮ್ಮ ರೇಷನ್ ಕಾರ್ಡ್ಗಳು ಖಂಡಿತವಾಗ್ಲೂ ರದ್ದಾಗುತ್ತೆ ಅನ್ನೋದನ್ನು ಒಂದು ಮುಖ್ಯ ಸೂಚನೆಯನ್ನು ನಿನ್ನೆ ಅವರು ಕೊಟ್ಟಿದ್ದಾರೆ. ಸೊ ನೀವು ಈ KYCನ ಮಾಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ತುಂಬ ಸಿಂಪಲ್ ಇರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಎರಡನ್ನೂ ಕೂಡ ನಿಮ್ಮ ಹತ್ತಿರದ ಗ್ರಾಹಕ ಸೇವಾ ಕೇಂದ್ರಗಳಿಗೆ, CSC ಸೆಂಟರ್ಗಳಿಗೋ, ಬ್ಯಾಂಗ್ಳೂರ್ ಒನ್ಗಳಿಗೋ ಹೋಗಬಹುದು, ಅಥವಾ ರೇಷನ್ ಎಲ್ಲಿ ತೊಗೊತೀರಾ ಗೊತ್ತಾ ಅಲ್ಲಿ ಹೋಗಿ ಕೇಳಿದ್ರು ಕೂಡ ಬಯೋಮೆಟ್ರಿಕ್ ಮೂಲಕ ಅವರು ನಿಮಗೆ ಈ KYCನ ಮಾಡಿಸಿ ಕೊಡ್ತಾರೆ. ಈಗ ನಾವು ಏನಂದರೆ ನಾರ್ಮಲಿ ಬಡವರು ಇರ್ತಾರಲ್ವಾ, ರೇಷನ್ ತಗೊಳ್ಳೋರು ಪ್ರತಿ ತಿಂಗಳು ಅವರೆಲ್ಲರೂ ಹೋಗಿ ಮಾಡಿಸ್ಕೊಂಡು ಬಿಟ್ಟಿರ್ತಾರೆ, ನಾವು ರೇಷನ್ ಕಾರ್ಡ್ KYC ಮಾಡಿಸ್ಕೊಂಡಿದ್ದೀವಿ ಅಂತ ನೀವು ಹೇಳ್ಬೋದು. ಬಟ್ ಯಾರು ಸ್ವಲ್ಪ ಲೋಕಲಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡು ಅಥವಾ ಅಂದರೆ ಫೇಕ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರ್ತಾರೆ, ಎಲಿಜಿಬಲ್ ಇಲ್ಲದೆ ಇರೋರು, ಅಂಥವ್ರು ಹೋಗಿ ಈ KYCನ ಮಾಡಿಸಿರೋದಿಲ್ಲ. ಅಂಥವ್ರೆಲ್ರಿಗೂ ಕೂಡ ಕೊನೆಯದಾಗಿ ವಾರ್ನಿಂಗ್ನ ಕೊಡ್ತಾ ಇದ್ದಾರೆ. ನೀವು ಎಲಿಜಿಬಲ್ ಇಲ್ಲ ಅಂದರೂ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ, ಈ KYC ಮಾಡಿಸಲೇಬೇಕು. ಇನ್ ಕೇಸ್ ನೀವು ಈ KYC ಮಾಡಿಸಿಲ್ಲ ಅಂದರೆ ಯಾವ್ಯಾವ ರೇಷನ್ ಕಾರ್ಡ್ಗಳು ಈ KYC ಆಗೋದಿಲ್ವೋ ಅಂಥವ್ರು ಎಲ್ಲರದ್ದು ನಾವು ಒಂದೇ ಒಂದು ತಿಂಗಳಲ್ಲಿ ಕ್ಯಾನ್ಸಲ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದು, ಕರ್ನಾಟಕದಲ್ಲಿ ಇದು ರೇಷನ್ ಕಾರ್ಡ್ ಇರೋವಂಥವ್ರಿಗೆ ನಿನ್ನೆ ಸಿಕ್ಕಿರುವಂತಹ 2 ಅಪ್ಡೇಟ್ ಆಗಿತ್ತು.
ಒಂದು ಆಹಾರ ಕಿಟ್ ಬಗ್ಗೆ, ಇಂದಿರಾ ಕಿಟ್ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಅಲ್ವಾ, ಅದ್ರ ಬಗ್ಗೆ ಯಾವುದೇ ಅಪ್ಡೇಟ್ಗಳು ಬಂದಿಲ್ಲ. ಯಾರಾದರೂ ಯೂಟ್ಯೂಬ್ ವಿಡಿಯೋಗಳಲ್ಲಿ ಫೇಕ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ರೆ ಇಗ್ನೋರ್ ಮಾಡಿ. ಹಾಗೆ ರೇಷನ್ ಕಾರ್ಡ್ ಇರೋರು ಪ್ರತಿಯೊಬ್ಬರು ಇಲ್ಲಿವರೆಗೂ ಯಾರಾದರೂ KYCನ ಮಾಡಿಸ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ನು 1 ತಿಂಗಳ ಒಳಗೊಳಗೆ KYCನ ಕಂಪಲ್ಸರಿ ಮಾಡಿಸ್ಕೋಬೇಕು. ಮಾಡಿಸ್ಕೊಂಡಿಲ್ಲ ಅನ್ನೋರ್ದು ರೇಷನ್ ಕಾರ್ಡು ಡಿಲೀಟ್ ಆಗುತ್ತೆ. ಆಲ್ರೆಡಿ ನಾವು ಮಾಡಿಸ್ಕೊಂಡಿದ್ದೀವಿ ಅಂದರೆ ನೀವು ಕೂಡ KYC ಮಾಡಿಸೋದನ್ನ ಇಗ್ನೋರ್ ಮಾಡಬಹುದು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.